ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಕರ್ನಾಟಕದ ನ್ಯೂಸ್ ಚಾನೆಲ್ಸ್ ಅಂದ್ರೆ ಒಂಥರ ಏನಾಗಿಬಿಟ್ಟಿದಾವೆ ಅಂದರೆ ಹುಂಡಿ ಗ್ಯಾಂಗ್ ಆಗಿಬಿಟ್ಟಿದಾವೆ ರೀ. ಹುಂಡಿ ಗ್ಯಾಂಗ್ ಅಷ್ಟೇ ಅಲ್ಲ, ಇವು ಹೊಲಸು ತಿನ್ನೋ ಒಂದು ಚಾನಲ್ಗಳು ಆಗಿಬಿಟ್ಟಿದಾವೆ. ಯಾಕಂದ್ರೆ ಕರ್ನಾಟಕದಲ್ಲಿ ಇವತ್ತು ಎಷ್ಟೇ ಅತ್ಯಾಚಾರಗಳು ಆದರೂ ಕೂಡ ಅವುಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ನ್ಯೂಸ್ ಚಾನಲ್ಗಳು ಮತ್ತು ಅತ್ಯಾಚಾರಿಗಳನ್ನು ಇನ್ನಷ್ಟು ಹೆಚ್ಚು ಅತ್ಯಾಚಾರ ಮಾಡೋದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ನ್ಯೂಸ್ ಚಾನಲ್ಗಳು ಇವು ನಮ್ಮ. ಈ ನ್ಯೂಸ್ ಚಾನಲ್ಗಳನ್ನು ನಾನು ಒಂದು ಟೈಮ್ನಾಗ ಹಗಲಿ ರಾತ್ರಿ ನೋಡ್ತಾ ಇದ್ದೆ. ಇವ್ರ ಬಗ್ಗೆ ಏನು ಪಬ್ಲಿಕ್ ಟಿ ವಿ ರಂಗನ್ನ ನೇರ ನುಡಿ ನೇರ ವ್ಯಕ್ತಿತ್ವ, ಏನು ಅಜಿತ್ ಹನುಮಕ್ಕನವರು, ವಾಹ್ ಸೂಪರ್. ಆದ್ರೆ ನಮಗೆ ಪರದೆ ಹಿಂದೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿರಲಿಲ್ಲಲ್ರಿ, ಗೊತ್ತಿರಲಿಲ್ಲ ನಮಗೆ. ಯಾವಾಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಫಾಸ್ಟ್ ಆಯ್ತಲ್ಲ, ಆವಾಗ ಇವ್ರು ಕೆಲವೊಂದಿಷ್ಟು ನಿಜ ಬಣ್ಣಗಳು ಹೊರಗಡೆ ಬರಕತ್ತರು. 13 ವರ್ಷದ ಹಿಂದಗಡೆ ಸತ್ತಿರ್ತಕ್ಕಂಥ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿರ್ತಕ್ಕಂಥ ಸೌಜನ್ಯ, ಆ ಸೌಜನ್ಯಳ ಪರವಾಗಿ ಒಂದೇ ಒಂದು ಮಾತನ್ನ ಆಡದಿರ್ತಕ್ಕಂಥ ನ್ಯೂಸ್ ಚಾನೆಲ್ಗಳು ಇವು ರಾತ್ರಿ 10 ಗಂಟೆ ಆದ್ರೆ ನೋಡ್ಬೇಕ್ರಿ ನೀವು. ಹೀಗೂ ಉಂಟೆ ವಾರಂಟ್, ಏನು ಹಳ್ಳಿಯಾಗಿನ ನ್ಯೂಸ್ ತೊಗೊಂಡು ಬರೋದು, ಅಲ್ಲಿ ನಡೆದಿರ್ತದ ಒಂದು, ಇವ್ರು ಹೇಳೋದನ ಒಂದು. ನೋಡ್ರಿ ಎಷ್ಟು ಭಾಳ ಚಂದ ಹೇಳ್ತಾರೆ ಇವರು. ಅವಳು ಗುಡಿಸಲಿಗೆ ಹೋದಳು, ಗುಡಿಸಲಲ್ಲಿ ಅವನು ಕುಳಿತುಕೊಂಡಿದ್ದ, ಇನ್ನೇನು ಇಬ್ಬರು ಮಿಲನದಲ್ಲಿ ತೊಡಗಬೇಕು ಅಂದ್ರೆ ಇವ್ರು ಏನಪ್ಪಾ ಅಂದ್ರೆ ಜನರಿಗೆ ಹೇಳಿಕೊಡ್ತಾರೆ ಇವರು. ಗುಡಿಸಲಾಗ ಹೋಗ್ರಿ, ಮಿಲನ ಕ್ರಿಯೆಯನ್ನು ಮಾಡ್ರಿ, ಅನೈತಿಕ ಸಂಬಂಧಗಳನ್ನು ಬೆಳೆಸ್ರಿ. ಹೀಗೂ ಉಂಟೆ ಒಂದು ಚಿಕ್ಕ ಬೆಕ್ಕನ ನಂತರ ತಂದು ಮತ್ತೆ ಹೇಳ್ತಾರೆ. ನೋಡ್ಬೇಕ್ರಿ ಇವ್ರು ದರಿದ್ರತನ ಅಂದ್ರೆ. ಇವರು ಹೆಂಗೆ ಹೇಳ್ತಾರಂದ್ರೆ ಮರ್ಡರ್ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತಾರೆ, ಹೆಂಗೆ ಮಾಡಿ ಹೆಂಗೆ ತಪ್ಪಿಸ್ಕೊಳ್ಬೇಕಂತ ಹೇಳ್ತಾರೆ. ಭಾಳ ಚಂದ ಬಿಡಿಸಿ ಹೇಳ್ತಾರೆ ಇವರು. ಸಮಾಜದಲ್ಲಿ ನೋಡ್ರಿ, ಪಾಕಿಸ್ತಾನದವ್ರಿಗಿಂತನೂ ಕೂಡ, ಪಾಕಿಸ್ತಾನದವ್ರು ಏನು ಇಂಡಿಯಾ ಮ್ಯಾಗ ಬಾಂಬ್ ಹಾಕ್ತಾರಲ್ಲ, ಅವ್ರಿಗಿಂತನೂ ದೊಡ್ಡ ಭಯೋತ್ಪಾದಕರು ಯಾರಾದರೂ ಇದ್ರೆ ಈ ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಸ್ಗಳು. ಇವರು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ಮೆಸೇಜನ್ನು ಕೊಡೋದಿಲ್ಲ. ಇವರು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಮೆಸೇಜ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವರು ಮಾಡೋದಿಲ್ಲ. ಇವರಿಗೆ ಬೇಕಾಗಿರ್ತಕ್ಕಂಥದ್ದು ದರ್ಶನ್ ಕೇಸ್. ಯಾಕಂದ್ರೆ ಏನ್ರಿ ಮೀಡಿಯಾ, ಏನು ಕಿತ್ಕೊಳ್ತೀರಾ ನೀನಂದು, ಶಾಟ ಕಿತ್ಕೊಳ್ತೀರಾ ಅಂದಲ್ಲ ದರ್ಶನ. ಅದು ಕರೆಕ್ಟ್ ಅದ ಅವ್ರದ್ದು, ಅವ್ರು ಮಾತಾಡಿದ್ದು 100% ಕರೆಕ್ಟ್ ಅದ. ಆದ್ರೆ ಆ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪಿಗೆ ಜೈಲಿಗೆ ಹೋಗಿರಬೇಕು, ನ್ಯಾಯ ಎಲ್ರಿಗೂ ಒಂದು, ನೋ ಪ್ರಾಬ್ಲಮ್. ಆದ್ರೆ ಅದೇ ವ್ಯಕ್ತಿದು ಕುಟ್ಟಿ 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 ಇಟ್ಟರಲ್ಲ. ಯಡಿಯೂರಪ್ಪನ ಪೋಕ್ಸೋ ಕೇಸ್ ಬಗ್ಗೆ ಕೂಡ ಒಂದೇ ಒಂದು ಮಾತನಾಡಲಿಲ್ಲ ಈ ದರಿದ್ರ ನ್ಯೂಸ್ ಚಾನೆಲ್ಗಳು ಇವು. ಏಷ್ಯಾನೆಟ್ ಸುವರ್ಣ ರಂಗ ಇವನು ಹನುಮಕ್ಕ ನೋಡ್ಬೇಕ್ರಿ, ಒಂದು ಸ್ಪೆಷಲ್ ನ್ಯೂಸ್ ಇರ್ತದಲ್ಲ, ಇವೊಂದೊಂದು ನ್ಯೂಸ್ ಅವರ್ ನೋಡ್ಬೇಕ್ರಿ. ಮೇಕಪ್ ಮಾಡ್ಕೊಂಡು ಬಂದಿರ್ತಾನೆ, ಕರ್ರಗದಾನ ಮೊದಲ. ಇವ್ನು ನೋಡ್ರೆ ಹೇಳಕ್ಕೂ ಆಗಂಗಿಲ್ಲ, ಮೇಕಪ್ ಮಾಡ್ಕೊಂಡು ಬಂದಿರ್ತಾನೆ. ಕಾಂಗ್ರೆಸ್ದವ್ರು ಬಂದ್ರಪ್ಪ ಅಂದ್ರೆ ಅವರನ್ನು ಹೆಂಗೆ ನೋಡ್ತಾನಪ್ಪ ಅಂದ್ರೆ ಚಪ್ಪಲ್ಕಿಂತನೂ ಕೀಳಾಗಿ ನೋಡ್ತಾನೆ. ಇದೇ ಅಜಿತ್ ಹನುಮವ್ವ. ಅದೇ BJP ಅವ್ರು ಬರಬೇಕು. ವಿಧಾನಸೌಧದಲ್ಲಿ ಕೂತ್ಕೊಂಡು ಬ್ಲೂ ಫಿಲ್ಮ್ ನೋಡಿದಾರಲ್ಲ BJP ಅವರು, ಅವ್ರು ಬರಬೇಕು. ಅವ್ರು ಬಂದಾಗ ಅವ್ರಿಗೆ ಏನು ರೆಸ್ಪೆಕ್ಟು ನೋಡ್ಬೇಕ್ರಿ. ಅಲ್ಲಿ ಕೂತಿರ್ತಕ್ಕಂಥ ಪಬ್ಲಿಕ್ರ ಬಾಯಿ ಮುಚ್ತಾರ. ಆ BJP ನಾಯಕ ಬಾಯಿ ಮುಚ್ಚೋದಲ್ಲ, ಅಜಿತ್ ಹನುಮವ್ವ ಕೂತಿರ್ತಕ್ಕಂಥ ಪಬ್ಲಿಕ್ರ ಬಾಯಿ ಮುಚ್ತಾರಂದ್ರೆ BJPಯರ ಚೇಲಾರಿ ಇವನು. ಅವ್ರು ಹೇಳ್ತಿದ್ದ ಅವ್ರ ಚಪ್ಪಲ್ ನೆಕ್ಕಾವ ಇವನು. ಅಂದ್ರೆ ಇಲ್ಲೇ ಪಕ್ಷ ಭೇದ ಮಾಡ್ತಾನ್ರಿ ಇವನು. ಪತ್ರಿಕೋದ್ಯಮದ ಧರ್ಮ ಏನು ಅನ್ನೋದು ಗೊತ್ತಿಲ್ಲ ಈ ನನ್ನ ಮಕ್ಕಳಿಗೆ. ಮುಸ್ಲಿಂ ಧರ್ಮ ಎತ್ತಿದ್ರೆ ಮುಸ್ಲಿಂ ಧರ್ಮ, ಬಾಬ್ರಿ ಮಸೀದಿ, ಪಾಕಿಸ್ತಾನ, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಪಾಕಿಸ್ತಾನದ ಬಗ್ಗೆ ಹುಚ್ಚಿ ಹೋಯ್ರಿ ಬ್ಯಾಡ್ತಂದಲ್ಲ. ಅದು ನಮ್ಮ ಭಾರತದ ಮುಸ್ಲಿಮರ ಬಗ್ಗೆ ಕೆಲವಷ್ಟು ಒಳ್ಳೆಯ ಮಾತುಗಳನ್ನ ಆಡಬೇಕಲ್ಲ. ಎಲ್ಲರೂ ಕೂಡ ಕೆಟ್ಟವರೆಲ್ಲ. ಯಾಕೆ ನಮ್ಮ ಹಿಂದೂ ಧರ್ಮದಲ್ಲಿ ಕೆಟ್ಟವ್ರು ಯಾರಿಲ್ಲ. ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದವ್ರೆ ನಮ್ಮ ಹಿಂದೂ ಧರ್ಮದವ್ರೆ. ವಿಧಾನಸೌಧದಲ್ಲಿ ಕುತ್ಕೊಂಡು ಬ್ಲೂ ಫಿಲ್ಮ್ ನೋಡಿದವರು ಮುಸ್ಲಿಂ ನಾಯಕರಲ್ಲ, ಹಿಂದೂ ನಾಯಕರೇ. ಇನ್ನು ಕುಡುಕ ರಂಗಣ್ಣ ಮಂಗಣ್ಣ 2000 ನೋಟ್ನಾಗ ಚಿಪ್ಪು ಹುಡುಗಾಡಕತ್ತಿದ್ದ ಒಂದು ಟೈಮ್ನಾಗ. ರಾತ್ರಿ 8 ಕುಡ್ಕೊಂಡು ಬಂದು ಕುತ್ಕೊಂಡಪ್ಪ ಅಂದ್ರೆ ಆ ಮುಂದೋಗ್ಬೇಕು ಹೆಣ್ಮಗಳನ್ನ ಕುನ್ಸ್ಕೊಂಡಿರ್ತಾನೆ. ಆಕೆ ನಿನ್ನ ಬೈತಾನೋ ಗಪ್ಪ ಬಾಯಿ ಮುಸ್ಕೊಂಡು ಗಪ್ಕೊಂಡು ಅಂತ ಹೇಳ್ತಾನೆ, ಇವ್ ಒದರಾಕಿ ಇಡ್ತಾನೆ. ಅದು ಪಾಪ ಹೌದು ಸರ್ ಹೌದು ಸರ್. ಅದು ಈ ಸಮಾಜಕ್ಕೆ ಹತ್ತಕ್ರಿ ಇವರು. ಸಮಾಜದಲ್ಲಿ ಹೆಂಗೆ ಲವ್ ಜಿಹಾದ್, ಹುಡುಗಿಯರು ಹೆಂಗೆ ಲವ್ ಮಾಡ್ಕೊಂಡು ಓಡಿ ಹೋಗ್ಬೇಕು, ಓಡಿ ಹೋದಂಥ ಆತ್ಮಹತ್ಯೆ ಹೆಂಗೆ ಮಾಡ್ಕೊಳ್ಬೇಕು,
ಇವರ ತಿಳಿಸ್ಕೊಡ್ತಾರೆ, ಬೇರೆದವ್ರು ಬೇಕಾಗಿಲ್ಲ. ಧರ್ಮಗಳ ಮಧ್ಯೆ ಬೆಂಕಿ ಹೆಂಗೆ ಹಚ್ಚಬೇಕು, ಹೆಂಗೆ ಜಗಳಾಡಬೇಕು, ಅದರ ಲಾಭವನ್ನು ರಾಜಕೀಯ ನಾಯಕರು ಹೆಂಗೆ ಪಡ್ಕೊಳ್ಬೇಕು, ಅವ್ರು ಚುನಾವಣೆಗೆ ಗೆದ್ದ ಅವ್ರು ಆರಾಮ ಐಶ್ವರ್ಯ ಜೀವನ ನಡೆಸಬೇಕು, ಧರ್ಮ ಅಂತಂದು ನಮ್ಮಂಥವ್ರು ಬಡದಾಡಿ ಸಾಯ್ಬೇಕು ಅನ್ನೋದನ್ನು ಕಲಿಸ್ಕೊಡೋದೇ ಈ ನ್ಯೂಸ್ ಚಾನಲ್ಗಳು. ಇದನ್ನು ತಿಳ್ಕೊಳ್ರಿ. ನಾನು ಹೇಳೋದು ಏನಾದರೂ ತಪ್ಪಾಗಿದ್ರೆ ಮೆಟ್ಟ ತಗೊಂಡು ಕಮೆಂಟ್ ಬಾಕ್ಸ್ನಾಗ ಬಂದುಬಿಡ್ರಿ. ದೇವರಾನೇ ವಿಡಿಯೋ ಮಾಡೋದನ್ನು ನಿಲ್ಲಿಸ್ತೀನಿ ನಾನು. ಎಕ್ಸಾಮ್ ಎಷ್ಟೋ CET TET ಆಗಿರ್ಬೋದು, ಎಷ್ಟೋ ಸರ್ಕಾರಿ ನೌಕರಿಗೆ ನಡೆಸ್ತಕ್ಕಂಥ ಒಂದು ಎಕ್ಸಾಮ್ಗಳು ಅದಾವಲ್ಲ, ಎಷ್ಟು ದೊಡ್ಡ ನಂಬರ್ ನೀಡ್ತಿದ್ದಾರೆ ಅದರಲ್ಲಿ. ಅದನ್ನು ಹಾಕಿ ಜಡಿದು ಸರ್ಕಾರದ ಯಾವುದೇ ಸರ್ಕಾರ ಇರಲಿ ಅದ್ರ ಮುಖವಾಡವನ್ನು ಬಯಲಿಗೆ ತರಬೇಕು ಇವರು ಅದನ್ನು ತರಂಗಿಲ್ಲ. ನೋ, ಅದನ್ನು ಇವರು ಯಾವತ್ತೂ ಕೂಡ ತರೋದಿಲ್ಲ. ಇವ್ರಿಗೆ ಬೇಕಾಗಿರೋದು ಒಂದು BJP ಮತ್ತು ಕಾಂಗ್ರೆಸ್, ಇನ್ನೊಂದು ಹಿಂದೂ ಮತ್ತು ಮುಸ್ಲಿಂ. ಇವೆರಡನ್ನ ಇಟ್ಕೊಂಡು ಈ ನ್ಯೂಸ್ ಚಾನಲ್ದವ್ರು ದಂಧೆವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸದೇ ಇರತಕ್ಕಂಥ ಈ ಒಂದು ನ್ಯೂಸ್ ಚಾನಲ್ಗಳು ನನ್ನ ಚಪ್ಪಲಿಗಿಂತ ಕೇಳಿದವ್ರು ಇವು. ಹೌದು, ಚಪ್ಪಲಿಗಿಂತ ಕೇಳಿದವು ನ್ಯೂಸ್ ಚಾನಲ್ಗಳು. ಇವ್ರು ಮಾಡ್ತಕ್ಕಂಥ ಏನು ದಂಧೆಗಳು ಅದಾವಲ್ಲ, ಇವರು ದುಡ್ಡು ತೊಗೊಂಡು ಮಾಡ್ತಾರೆ. ಅದಕ್ಕೆ 2 ಕೋಟಿ ರೂಪಾಯಿ ಮನೆ, 3 ಕೋಟಿ ರೂಪಾಯಿ ಮನೆ, 100 ಕೋಟಿ ರೂಪಾಯಿ ಆಸ್ತಿ ಮಾಡ್ತಾರೆ ಸಾಯೋ ಟೈಮ್ನಾಗ. ಅಂದ್ರೆ ಇವರು ಸಾವಿರಾರು ಕೋಟಿ ಆಸ್ತಿ ಮಾಡಿ ತಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾರೆ. ಕಾರಣ ಇವರು ಹಲ್ಕಟ್ ದಂಧೆ, ಹೇಲ್ ತಿನ್ನೋ ದಂಧೆ ಇದಾವಲ್ರಿ ಇವರು. ಇವ್ರನ್ನ ಯಾರೂ ಕೇಳಂಗಿಲ್ಲ, ಯಾಕಂದ್ರೆ ಇವ್ರ ಥರ ಲೈಸೆನ್ಸ್ ಇರ್ತದೆ. ಇವ್ರನ್ನ ಯಾರು ಕೇಳಕ್ಕೆ ಹೋಗೋದಿಲ್ಲ. ಅದೇ ನಮ್ಮಂಥ ಒಬ್ಬ ಯೂಟ್ಯೂಬರ್ ಮಾತಾಡಕತ್ತಪ್ಪ ಅಂದ್ರೆ ನಮ್ಮನ್ನು ಬಂದೂಕ್ ಹಿಡ್ಕೊಂಡು ಇಲ್ಲೋದು ಇವರು. ಆ ಬಂದೂಕ್ ತೊಂದು ಮುಕ್ಕಳೆ ಹಾಕೋರಿ ಬಡ್ಸಿ ಮಕ್ಕಳ ತಂದು. ನ್ಯೂಸ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಸಾಕ್ರಿ. BJP ಕಾಂಗ್ರೆಸ್ ಹಿಂದೂ ಈ ಅಜಿತ್ ಹನುಮವ್ವಾಗ ಧರ್ಮಸ್ಥಳದಲ್ಲಿ ಸೌಜನ್ಯ, ಪದ್ಮಲತಾ, ವೇದವಲ್ಲಿ, ಯಮುನಾ, ಈ ಬಂಗ್ಲೆಕೋಟದಲ್ಲಿ ಸತ್ತಿರ್ತಕ್ಕಂಥ ಅನಾಥ ಶವಗಳು, ಇವ್ರ ಬಗ್ಗೆ ಒಂದು ದಿನ ಆದರೂ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದೇನೆ ರೀ ಅವನು. ಆದರೆ ಇಸ್ರೇಲ್ಗೆ ಹೋಗಿ ವಿಡಿಯೋ ಮಾಡ್ತಾನೆ ರೀ. ಎಲ್ಲಿ ಇಸ್ರೇಲ್ಗೆ ಹೋಗ್ತಾನೆ ಇವನು. ಇವಂಗೆ ಯಾರು ಮೋದಿ ದುಡ್ಡು ಕೊಟ್ಟು, BJP ಅವ್ರು ದುಡ್ಡು ಕೊಟ್ಟರು, ಏನು ಇವನು ಮನೆಯಾಗಿನ ರೊಕ್ಕ ತೊಗೊಂಡು ಹೋದು. ಏನು ನಮ್ಮಂಥ ಬಡವ್ರ ಜನರು ದುಡ್ಡೇ ಬಿಡ್ರಿ, ಅದೇನು ಬೇರೆಯವ್ರ ದುಡ್ಡಲ್ಲ, ನಮ್ಮ ಬಡವ್ರ ಜನರು ದುಡ್ಡದು. ಅದನ್ನು ತೊಗೊಂಡು ಇಸ್ರೇಲ್ಗೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ದೆ ನೀವು, ನಾ ಇಸ್ರೇಲ್ ಆಗದೆ ಅಂತಂದ. ಇದೇ ಇಲ್ಲಿ ಧರ್ಮಸ್ಥಳದಿಂದ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್, ಒಂದು ವಿಡಿಯೋಗಳನ್ನು ಮಾಡ್ತಕ್ಕಂಥ ಶಕ್ತಿ ಇಲ್ದಿರ್ತಕ್ಕಂಥ ಈ ನರ ನಾಮರ್ದ ಅಜಿತ್ ಹನುಮವ್ವ, ಯಾವ ರೀ ಮಿನಿಸ್ಟ್ರಿ ಮೀಡಿಯಾ, ಯಾವ ಪತ್ರಿಕೋದ್ಯಮದ ಧರ್ಮವನ್ನು ಪಾಲಿಸ್ತಕ್ಕಂಥ ವ್ಯಕ್ತಿ. ಅದು ಗ್ಯಾರಂಟಿ ರಾಕ್ಯ ಅದು ಕಾಂಡಮ್ ಮಾರ್ಕೋದು ಹೊಂಟಿದ್ದು ಬಿಡ್ರಿ. ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡೋಕ್ಕಿಲ್ಲ. ಯಾಕಂದ್ರೆ ಅವನಿಗೆ ಏರ್ಸ್ ಆಗ್ಯದ, ಇನ್ನೊಬ್ರಿಗೆ ಏರ್ಸ್ ಆಗಬಾರ್ದು ತಿಳ್ಕೊಂಡ ಅವ ಏನು ಮಾಡ್ದಂದ್ರೆ ಕಾಮಾಟಿಪುರದಲ್ಲಿ ಕಾಂಡಮ್ ಮಾರುತ್ತಿದ್ದಾನೆ. ಅದ್ರ ಬಗ್ಗೆ ಮಾತಾಡಿ ಹೊಲಸ್ರಿ, ಅದು ಜಗತ್ತಿನಾಗಿಲ್ಲ ಹೊಲಸ್ರಿ. ಹೆಣ್ಮಕ್ಳ ಕಡೆ ಚಪ್ಪಲಿಯಲ್ಲಿ ಹೊಡ್ಸ್ಕೊಂಡು ಅದ ನಾವು ಆಲ್ರೆಡಿ. ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಂಗಿಲ್ಲ. ಈ ನೀವು ಗ್ಯಾರಂಟಿ ನ್ಯೂಸ್ ಆಗಿರ್ಬೋದು, TV 9 ಅವ್ರ ಬಗ್ಗೆ ಏನಿಲ್ಲ, ಹೀಗೂ ಉಂಟೆ ಮುಕ್ಕಳಾಗ ತೊಗೊಂಡು ಹಾಕ್ಕೊಳ್ರಿ. ಇದು ಬಿಟ್ಟರೆ ಏನಿಲ್ಲ. ಈ ಸಮಾಜದಲ್ಲಿ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಧರ್ಮಗಳ ಮಧ್ಯೆ ಏನಾದರೂ ಒಂದು ಜಗಳ ಹತ್ತಾಗದಪ್ಪ ಅಂದರೆ ಇವತ್ತು ಅದು ಈ ದರಿದ್ರ ನ್ಯೂಸ್ ಚಾನಲ್ ಹೊರತಾಗಿ ಬೇರೆ ಯಾವುದೂ ಅಲ್ಲ. ಲವ್ ಜಿಹಾದ್ ಅಂತಕ್ಕಂಥವು ಹೆಣ್ಣು ಮಕ್ಕಳು ದಾರಿ ತಪ್ಪದಾರಂದರೆ ಇದಕ್ಕೆ ಕಾರಣ ಈ ನ್ಯೂಸ್ ಚಾನಲ್ಗಳು. ಗಂಡು ಮಕ್ಕಳು ದಾರಿ ತಪ್ಪದಾರಂದ್ರೆ ಕಾರಣ ಅದಕ್ಕೆ ಈ ನ್ಯೂಸ್ ಚಾನಲ್ಗಳು. ಈ ನ್ಯೂಸ್ ಚಾನಲ್ ಪಾಕಿಸ್ತಾನದವ್ರು ಚಲೋ, ಆದರೆ ನಿಜವಾದ ಸಮಾಜ ಘಾತಕರು ಯಾರಾದರೂ ಇದ್ರೆ ಅದು ಕರ್ನಾಟಕದ ನ್ಯೂಸ್ ಚಾನಲ್ ಅನ್ನೋದನ್ನು ಮರಿಬಾರ್ದು. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.